11th ನವಂಬರ್ಗೂ ಮುಂಚೆ ನಿಮಗೇನಾದರೂ ಈ ವಿಡಿಯೋ ಸಿಕ್ಕರೆ ನೀವು ಅದೃಷ್ಟವಂತರೇ ಸರಿ. ನಾನು ಹೇಳ್ತಿರೋದಲ್ಲ, ಯೂನಿವರ್ಸೇ ಹೇಳ್ತಿದೆ. 11/11 ಯಾಕೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ಗೊತ್ತಾ? ಆಧ್ಯಾತ್ಮಿಕವಾಗಿ ನಿಮ್ಮ ಇಚ್ಛೆಗಳನ್ನು ಪೂರ್ತಿ ಮಾಡುವಂತಹ ಶಕ್ತಿ ಈ ಸಮಯಕ್ಕಿದೆ. ಸಾಮಾನ್ಯವಾಗಿ ದಿನದಲ್ಲಿ 2 ಸರಿ ನೀವು 11/11 ನೋಡ್ತೀರಾ, ಒಂದು ಬೆಳಗ್ಗೆ ಇನ್ನೊಂದು ರಾತ್ರಿ. ಆದರೆ ಇದೇ ನವೆಂಬರ್ 11ನೇ ತಾರೀಕು ಇಡೀ ದಿನ ಪೂರ್ತಿ 11/11 ಪೋರ್ಟಲ್ ಓಪನ್ ಆಗಿರುತ್ತೆ. ಅದರಲ್ಲೂ ನವಂಬರ್ 11th ಬೆಳಗ್ಗೆ ಹಾಗೂ ರಾತ್ರಿ 11 ಗಂಟೆ 11 ನಿಮಿಷ ತುಂಬ ಪವರ್ಫುಲ್ ಆದಂತಹ ಸಮಯ. ಸರಿ, ಏನು ಮಾಡಬೇಕು ಅಂತ ನೋಡೋದಾದರೆ, ನಿಮ್ಮ ಇಚ್ಛೆಗಳನ್ನು ಪೂರೈಸ್ಕೊಳ್ಳೋದಕ್ಕೆ ಇರುವಂತಹ ಅದೃಷ್ಟದ ದಿನ ಅಂತಲೇ ಹೇಳಬಹುದು. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ರಿಜಿಸ್ಟರ್ ಆಗಿರೋದನ್ನು ಯೂನಿವರ್ಸ್ ಜೊತೆ ಅಲೈನ್ ಮಾಡೋದಕ್ಕೆ ಒಳ್ಳೆ ಮುಹೂರ್ತ. ಸಿಂಪಲ್ ಆಗಿ ಹೇಳೋದಾದರೆ, ಯೂನಿವರ್ಸ್ ನಿಮಗೆ ಬೇಕಾದದ್ದನ್ನು ಕೊಡೋದಕ್ಕೆ ರೆಡಿಯಾಗಿ ಕೂತಿದೆ. ನಿಮಗೆ ಬೇಕಾದದ್ದನ್ನು ನೀವು ತುಂಬ ಕ್ಲಿಯರ್ ಆಗಿ ಯೂನಿವರ್ಸ್ ಮುಂದೆ ಇಡಬೇಕಾಗತ್ತೆ. ಏನು ಮಾಡಬೇಕು, ಹೇಗೆ ಮಾಡಬೇಕು ಅಂತ ನೋಡೋದಾದರೆ, ಇನ್ನೊಂದು 6 ತಿಂಗಳು 1 ವರ್ಷದಲ್ಲಿ ನೀವು ಅಚೀವ್ ಮಾಡಬೇಕಾಗಿರೋ ಟಾರ್ಗೆಟನ್ನು ಅಥವಾ ಅಷ್ಟರಲ್ಲಿ ನೀವು ಏನಾದರೂ ಒಂದನ್ನು ಬಯಸಿ ಪಡಿಬೇಕು ಅಂತ ಅಂದ್ಕೊಂಡಿರೋದನ್ನು ಒಳ್ಳೆ ಸೆಂಟೆನ್ಸ್ ಫಾರ್ಮ್ ಮಾಡಿ ವೈಟ್ ಪೇಪರ್ ಮೇಲೆ 11 ಸಾರಿ ಬರೆದಿಡಬೇಕು. ಆರೋಗ್ಯಕ್ಕೆ ಸಂಬಂಧಪಟ್ಟದ್ದೇನಾದರೂ ಇದ್ದರೆ, ರಿಲೇಷನ್ಶಿಪ್ಸ್ ವ್ಯತ್ಯಾಸಗಳಾಗ್ತಿದ್ರೆ, ಸಾಲಗಳಿಂದ ಮುಕ್ತಿ ಪಡಿಬೇಕು ಅನ್ನೋದನ್ನು, ಇದೆಲ್ಲದನ್ನು 11th ನವಂಬರ್ ಅಥವಾ ಅದಕ್ಕಿಂತ ಮುಂಚೆ ಒಂದು 11 ಸಾರಿ ಬರೆದಿಡಬೇಕಾಗತ್ತೆ. ಎಕ್ಸಾಂಪಲ್ ಹೇಳೋದಾದರೆ, ನನಗೆ ಗೌರ್ಮೆಂಟ್ ಜಾಬ್ ಸಿಕ್ತು, ಥ್ಯಾಂಕ್ಸ್ ಟು ದ ಯೂನಿವರ್ಸ್ ಅಂತ ಫ್ಯೂಚರ್ ಟೆನ್ಸಲ್ಲೇ ಬರಿಬೇಕು. ಅಥವಾ ನನಗೆ ಪ್ರಮೋಷನ್ ಆಗಿದೆ, ಥ್ಯಾಂಕ್ಸ್ ಟು ದ ಯೂನಿವರ್ಸ್ ಅಂತ ಬರಿಬಹುದು. ನನಗೆ ಇದ್ದಂಥ ಆರೋಗ್ಯ ಸಮಸ್ಯೆ ಸಂಪೂರ್ಣವಾಗಿ ವಾಸಿಯಾಗಿದೆ, ಥ್ಯಾಂಕ್ಸ್ ಟು ದ ಯೂನಿವರ್ಸ್ ಅಂತ ಬರಿಬಹುದು. ನನಗೆ ನಾರ್ಮಲ್ ಡೆಲಿವರಿ ಆಗಿದೆ, ಆರೋಗ್ಯವಂತ ಮಗುವಿನ ಜನನ ಆಗಿದೆ, ಥ್ಯಾಂಕ್ಸ್ ಟು ದ ಯೂನಿವರ್ಸ್ ಅಂತ ಗರ್ಭಿಣಿ ಮಹಿಳೆಯರು ಬರಿಬಹುದು. ಹೀಗೆ ನಿಮ್ಮ ಜೀವನಕ್ಕೆ ಸಂಬಂಧಪಟ್ಟಿರೋದನ್ನು 11 ಸರಿ ವೈಟ್ ಪೇಪರಲ್ಲಿ ಮುಂಚಿತವಾಗಿ ಬರ್ಕೊಳ್ಳಿ. 11th ನವಂಬರ್ 11 ಗಂಟೆ 11 ನಿಮಿಷಕ್ಕೆ ಪಲಾವ್ ಎಲೆ, ಬೇ ಲೀಫ್ ಮೇಲೆ ಇದನ್ನು ಬರಿಬೇಕು. ಹಾಗೆ ಇದನ್ನು ದೇವರ ಮುಂದೆ ದೇವರ ದೀಪಕ್ಕೆ ಹಿಡಿದುಬಿಟ್ಟು ಬರ್ನ್ ಮಾಡಬೇಕು. ಅದು ಬೂದಿ ಬಂದಿರೋದನ್ನು ಮನೆಯಿಂದ ಆಚೆ ಬಂದು ಆಕಾಶದ ಕಡೆಗೆ ಪಂಚಭೂತಗಳಲ್ಲಿ ಲೀನ ಮಾಡಿಸ್ಬೇಕು ಅಂತ ಹೇಳ್ತೀವಿ. ಹಾಗಾಗಿ ಗಾಳಿಯಲ್ಲಿ ಇದನ್ನು ಊದಬೇಕು. ವೈಟ್ ಪೇಪರಲ್ಲಿ ಬರೆದಿರೋದನ್ನು 29 ನವಂಬರ್ವರೆಗೂ 29th ನವಂಬರ್ವರೆಗೂ ನಿಮ್ಮ ಬೆಡ್ ಕೆಳಗೆ, ಪಿಲ್ಲೋ ಕೆಳಗೆ ಮಡಚಿ ಇಟ್ಕೊಳ್ಳಿ. ಪ್ರತಿದಿನ ಬೆಳಗ್ಗೆ ಮತ್ತು ರಾತ್ರಿ ಇದನ್ನು ತಪ್ಪದೇ ಓದಿ. ಹಾಗೆ 29th ನವಂಬರ್ ವೈಟ್ ಪೇಪರಲ್ಲಿ ಬರೆದಿರೋದನ್ನು ಬರ್ನ್ ಮಾಡಿ, ಸೇಮ್ ಏನು ಮಾಡಿದ್ರಲ್ಲ ಬೇ ಲೀಫನ್ನು ಹಾಗೇ ಗಾಳಿಯಲ್ಲಿ ಅದನ್ನು ಊದಬೇಕಾಗತ್ತೆ. ಈ ಮ್ಯಾನಿಫೆಸ್ಟೇಷನ್ ಖಂಡಿತವಾಗ್ಲೂ ವರ್ಕ್ ಆಗುತ್ತೆ. ತಪ್ಪದೇ ಮಾಡಿ ಅಂತ ನಾನು ಎಲ್ಲರಲ್ಲೂ ಕೇಳ್ಕೊತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಹರ ಹರ ಮಹಾದೇವ.